ಮೀ ಟೈಮ್ ಅಂದ್ರೆ ಕೇವಲ ನನಗೋಸ್ಕರ ನಾನು ಒಂದ್ ದಿನದಲ್ಲಿ ಒಂದ್ ಸ್ವಲ್ಪ ಹೊತ್ತು ಒಂದ್ ಸ್ವಲ್ಪ ಟೈಮ್ ಮೀಸಲಾಗಿಡೋದು. ಏನಿದು ಈ ಮೀ ಟೈಮ್ ಬಗ್ಗೆ ಈಗ ಯಾಕೆ ಹೇಳತ್ತೀನಿ ಅಂತ ಅನ್ಕೊಳತ್ತಿದ್ರ ಅಂದ್ರೆ ಆಕ್ಚುಲಿ ಇವತ್ತು ಏನಾಯ್ತಂದ್ರೆ ಮುಂಜಾನೆ ನಾನು ಒಂದ್ ಸ್ವಲ್ಪ ಮಾರ್ನಿಂಗ್ ವಾಕ್ ಹೋಗಿ ಬಂದ್ರಾಯ್ತಂತ ರೆಡಿ ಆಗ್ತಿದ್ದೆ. ಅದೇ ಟೈಮಿಗೆ ನನ್ನ ಮಕ್ಕಳು ಎದ್ಬಿಟ್ಟು ನಾವು ನಿನ್ ಜೊತೆ ಬರ್ತೀವಿ ಅಂತ ಅವರು ಕೂಡ ರೆಡಿ ಆದ್ರು. ಬಟ್ ಆಕ್ಚುಲಿ ಏನಂದ್ರೆ ನಾನು ನನ್ಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಸಿಗ್ತದ, ಲೈಕ್ ನಾನು ಫ್ರೀ ಆಗಿ ಏನು ಯೋಚನೆ ಇರ್ಲಾರ್ದೆ ಸ್ಟ್ರೆಸ್ ಫ್ರೀ ಆಗಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಕಳೆದು ಬರ್ಬೋದು ಅಂತ ಮಾರ್ನಿಂಗ್ ವಾಕ್ ಅಥವಾ ಜಾಗ್ ರೂಢಿ ಮಾಡ್ಕೊಂಡಿದ್ದೆ. ಬಟ್ ಅದು ಆಗ್ತಾನೆ ಇಲ್ಲ ಕರೆಕ್ಟ್ ಆಗಿ. ಒಂದಿನ ಹೋಗಿರ್ತೀನಿ, ಎರಡನೇ ದಿನ ಮಕ್ಕಳು ಕೂಡ ಜಾಯಿನ್ ಆಗ್ತಾರೆ. ಹಿಂಗಿದ್ದಾಗ ನನಗ ಈ ಮೀ ಟೈಮ್ ಅಂದ್ರೆ ನನಗೋಸ್ಕರ ತೆಗಿಯೋ ಟೈಮು ಒಂದು ಲಕ್ಸುರಿನೇ ಅನ್ನಿಸ್ತದ. ಐ ಥಿಂಕ್ ಮೋಸ್ಟ್ ಆಫ್ ದ ಮಾಮ್ಸ್ ಇದನ್ನ ರಿಲೇಟಿವ್ ಮಾಡ್ಕೋಬಹುದು. ಬಿಕಾಸ್ ಒಂದ್ಸಲ ತಾಯಿ ಆದ್ಮೇಲೆ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಎನಿವೇಸ್, ಹಾಯ್, ಹಲೋ, ನಮಸ್ಕಾರ. ನಾನು ಗಂಗಾ, ಮಾಮ್ ಲೈಫ್ ವ್ಲಾಗರ್. ಇದೇ ತರ ಮಾಮ್ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಪ್ರತಿಯೊಂದನ್ನು ನಾನು ವ್ಲಾಗ್ಸ್ ಮೂಲಕ ಶೇರ್ ಮಾಡ್ತಿರ್ತೀನಿ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಇವತ್ತಿನ ಫ್ರೆಶ್ ಆದ ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ. ಆಸ್ ಯೂಶುವಲ್ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದು ಹರ್ಬಲ್ ಟೀ ಕುಡಿಯಾಗತ್ತೀನಿ. ಇದು ಕೆಮಮೈಲ್ ಟೀ. ಈ ಕೆಮಮೈಲ್ ಟೀ ನನ್ನ ರೂಟೀನ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಒಂದು 5 to 6 months ಆಯ್ತು. ಅಂಡ್ ಟ್ರಸ್ಟ್ ಮೀ, ರಿಸಲ್ಟ್ಸ್ ಮಾತ್ರ ಅಮೇಝಿಂಗ್ ಅದ. ಐ ಥಿಂಕ್ ಪ್ರತಿಯೊಬ್ಬ ಮಾಮ್ ಲೈಫ್ ಅಲ್ಲಿ ಈ ತರದ್ ಒಂದು ಹರ್ಬಲ್ ಟೀ ನೆಸೆಸರಿ ಇದ್ದೇ ಇರ್ತದ. ಬಿಕಾಸ್ ಇದು ಒಂಥರ ಸ್ಟ್ರೆಸ್ ಕಡಿಮೆ ಮಾಡಕ, ಒಂಥರ ಕಾಮ್ ನರ್ವಸ್ ಸಿಸ್ಟಮ್ನೇ ಕಾಮ್ ಆಗಿಡಕ ಬಹಳನೇ ಹೆಲ್ಪ್ ಮಾಡ್ತದ. ಐದರಿಂದ ಮಾರ್ನಿಂಗ್ ಆದ್ರೂ ತಗೋಬಹುದು ಅಥವಾ ರಾತ್ರಿ ಮಲಗಬೇಕಾದ್ರೂ ತಗೋಬಹುದು. ಅಂಡ್ ಬಿಫೋರ್ ಟೇಕಿಂಗ್ ಎನಿಥಿಂಗ್ ನಿಮ್ಮ ಡಾಕ್ಟರ್ ಅಡ್ವೈಸ್ ಕೂಡ ಕೇಳೋದು ಬಹಳ ಅವಶ್ಯಕ ಆಗ್ತದ. ನೆಕ್ಸ್ಟ್ ಈಗ ಆರೆಂಜ್ ಪೀಲ್ ಪೌಡರ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡತ್ತೀನಿ. ಹೇರ್ ಕೇರ್ ಹಾಗೂ ಸ್ಕಿನ್ ಕೇರ್ಗೋಸ್ಕರ ಯೂಸ್ ಆಗ್ತದಂತ. ಆಕ್ಚುಲಿ ಇದ್ರ ಬಗ್ಗೆ ನಾನು ಹಿಂದೆ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ, ಬಟ್ ಪೌಡರ್ ಎಲ್ಲ ಮಾಡಿ ತೋರಿಸಿದ್ದಿಲ್ಲ. ಸೊ ಇಲ್ಲಿ ತೋರ್ಸತ್ತೀನಿ. ನಾನು ಆರೆಂಜಸ್ ತಿಂದಾದ್ಮೇಲೆ ಅದರ ಸಿಪ್ಪೆ ಏನಿರ್ತದಲ್ಲ ಅದೆಲ್ಲ ತೆಗೆದಿಟ್ಕೊಂಡು ಚೆನ್ನಾಗಿ ಸನ್ ಡ್ರೈ ಮಾಡಿದ್ದೀನಿ. ಸೊ ಸನ್ ಡ್ರೈ 3 to 4 days ಮಾಡಬೇಕು. ಲೈಕ್ ನಿಮ್ಮ ಬಾಲ್ಕನಿಯಲ್ಲಿ ಅಥವಾ ಎಲ್ಲಾದ್ರೂ ಟೆರಸ್ ಮೇಲೆ ಒಂದು 3-4 ದಿನ ಇಡ್ರಿ, ಚೆನ್ನಾಗಿ ಕ್ರಿಸ್ಪ್ ಆಗ್ತದ. ಮುರಿಬೇಕು, ಕೈಯಿಂದಾನೆ ಮುರಿದ್ರೆ ಆ ಥರ ಕ್ರಿಸ್ಪ್ ಆಗೋವರೆಗೂ ಡ್ರೈ ಮಾಡ್ರಿ. ಒಂದು 2-3 days ಅಲ್ಲೇ ಆಗೋಗ್ಬಿಡ್ತದ. ಅದಾದ್ಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರಲ್ಲೇ ಹಾಕೊಂಡು ಪೌಡರ್ ಮಾಡತ್ತೀನಿ. ಇದು ಇನ್ನೂ ಫೈನ್ ಪೌಡರ್ ಆಗಿಲ್ಲ. ಸೊ ಐ ಆಮ್ ಗೋಯಿಂಗ್ ವಿತ್ 1 more round. ಆರೆಂಜಸ್ ರಿಚ್ ಇನ್ ವೈಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್. ಹಾಗಾಗಿ ಇದು ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ, ಒಂದು ಒಳ್ಳೆ ಬ್ರೈಟ್ನಿಂಗ್ ಎಫೆಕ್ಟ್, ಒಂದು ಒಳ್ಳೆ ಕಾಂಪ್ಲೆಕ್ಷನ್ ಕೊಡಕ್ಕೆ ಬಹಳನೇ ಹೆಲ್ಪ್ ಮಾಡ್ತದ. ಹಾಗಾಗಿ ನಮ್ಮ ಸ್ಕಿನ್ ಕೇರ್ ಅಲ್ಲಿ ಆಕ್ಚುಲಿ ನಾವು ಏನೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕಂದ್ರೆ ವೈಟಮಿನ್ ಸಿ ರಿಚ್ ಅಂತ ಬರ್ದಿರೋದು ನೋಡಿರ್ತೀವಿ ಯೂಶುವಲಿ. ಬಿಕಾಸ್ ಅದು ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಕೊಡಕ್ಕೆ ಹೆಲ್ಪ್ ಮಾಡ್ತದ. ಅದಕ್ಕಂತೆ ಆ ಥರ ಪ್ರಾಡಕ್ಟ್ನ ಚೂಸ್ ಮಾಡಿ ತಗೊಂತೀವಿ. ಬಟ್ ಇದು ಏನಂದ್ರೆ ಇದು ನ್ಯಾಚುರಲ್ ಆಗಿ ನಾವಾಗೆ ಮಾಡ್ಕೋವಂಥದ್ದು. ಪೀಲ್ ಪೌಡರ್ ಹೊರಗಡೆನೂ ಸಿಗ್ತದ, ಬಟ್ ಅದು ಅಡಲ್ಟ್ರೇಟೆಡ್ ಇರಬಹುದು, ಗೊತ್ತಿರಲ್ಲ. ಸೊ ಇದು ನಾವು ಮನೆಯಲ್ಲೇ ಮಾಡ್ಕೋಬಹುದು. ಆಮೇಲೆ ಬಹಳ ಈಸಿ ಟು ಮೇಕ್ ಅದಲ್ಲ, ಜಾಸ್ತಿ ಟೈಮು ಹತ್ತಂಗಿಲ್ಲ, ಏನೂ ಇಲ್ಲ. ಆರೆಂಜಸ್ ತಿಂದಾಗ ತಿಂದಿರೋ ಸಿಪ್ಪೆನ ಹೊರಗಡೆ ಡ್ರೈ ಮಾಡಕ್ ಬಿಟ್ಬಿಡೋದು ಅಷ್ಟೇ. ಒಂದು 2-3 ದಿನ ಬಿಟ್ರೆ ಸಾಕು. ಅದಾದ್ಮೇಲೆ ಮಿಕ್ಸಿ ಮಾಡಕ್ಕೆ ಏನು ಒಂದು 5 ನಿಮಿಷ ಅಷ್ಟೇ. 5 ನಿಮಿಷದಲ್ಲಿ ನಮ್ಮ ಪೀಲ್ ಪೌಡರ್ ರೆಡಿ ಆಗಿರ್ತದ. ಆಮೇಲೆ ಇದ್ರದ್ದು ಬೆಸ್ಟ್ ಥಿಂಗ್ ಏನಂತ ಅಂದ್ರೆ ನಾವು 1 ತಿಂಗಳಿಗೆ ಆಗುವಷ್ಟು ಒಮ್ಮೆಲೆನೆ ರೆಡಿ ಮಾಡಿ ಇಟ್ಕೋಬಹುದು. ಲೈಕ್ ಈಗ 1 ತಿಂಗಳಲ್ಲಿ ನಾವು ಎಷ್ಟು ಸಲ ಯೂಸ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಒಂದು 3-4 ಟೈಮ್ಸ್ ಅಥವಾ ಮ್ಯಾಕ್ಸಿಮಮ್ 5 ಟೈಮ್ಸ್ ಇಟ್ಕೋರಿ. ಅಷ್ಟನ್ನ ನಾವು ರೆಡಿ ಮಾಡಿ ಇಟ್ಕೋಬಹುದು. ಇಲ್ಲಿ ನಾನು ಒಂದು 2 ಸಲ ಆಗಷ್ಟೇ ಮಾಡ್ಕೊಂಡಿದ್ದೀನಿ, ಸದ್ಯಕ್ಕೆ ತೋರ್ಸಕ್ಕಷ್ಟೇ. ಅದರಲ್ಲೂ ಇದು ನಾನು ಮನೆಯಲ್ಲಿ ಪೀಲ್ ಪೌಡರ್ ರೆಡಿ ಮಾಡಿರೋದು ಇದೇ ಫಸ್ಟ್ ಟೈಮ್. ಸೊ ಇದನ್ನ ಯೂಸ್ ಮಾಡಿ ಇದು ರಿಸಲ್ಟ್ ಹೇಗ್ ಬರುತ್ತಂತ ಅದರ ಆಧಾರದ ಮೇಲೆ ಮುಂದೆ ಜಾಸ್ತಿ ಮಾಡ್ಕೊಂಡ್ರೈತಂತಂದ ಇವಾಗ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸಿಂಪಲ್ ಆದ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಳತೀನಿ. ಆಕ್ಚುಲಿ ಈ ಆರೆಂಜ್ ಪೀಲ್ ಪೌಡರ್ ಇಂದ ಒಂದು 2-3 ಥರದ ಫೇಸ್ ಪ್ಯಾಕ್ ಮಾಡ್ಕೋಬಹುದು. ಏನಂದ್ರೆ ನಾ ಮೊದಲು ಆರೆಂಜ್ ಪೀಲ್ ಪೌಡರ್ ಹೊರಗಡೆಯಿಂದ ತರಿಸ್ಕೊಂಡು ಮುಂಚೆ ಯೂಸ್ ಮಾಡಿದ್ದೀನಿ ಫೇಸ್ ಪ್ಯಾಕ್. ಬಟ್ ಮನೆಯಲ್ಲಿ ಈ ರೀತಿ ನಾನಾಗೆ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ಸೊ ನೀವು ನೋಡ್ದಂಗೆ 2 ಸ್ಪೂನ್ ಆರೆಂಜ್ ಪೀಲ್ ಪೌಡರ್ ತಗೊಂಡಿದ್ದೀನಿ. ಅದಕ್ಕೆ ಈಗ ಇನ್ನ ಒಂದು ಪ್ರಾಡಕ್ಟ್ ಸೇರಿಸ್ಕೊಳತೀನಿ, ಅದೇ ರೋಸ್ ವಾಟರ್. ರೋಸ್ ವಾಟರ್ ಎಷ್ಟು ಹಾಕೊಳತೀನಿ ಅಂದ್ರೆ ನಾನು ತಗೊಂಡಿರೋ ಪೀಲ್ ಪೌಡರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿನ್ನಿಂಗ್ ಆಗಬೇಕು. ಅಂದರೆ ತೀರಾ ಥಿನ್ ಆಗಬಾರ್ದು, ಸ್ವಲ್ಪ ಥಿಕ್ಕೇ ಇರಬೇಕು. ಅಂದರೆ ಅಪ್ಲೈ ಮಾಡಿದಾಗ ಹಿಂಗೆ ಸೋರಬಾರ್ದು, ಚೆನ್ನಾಗಿ ನೀಟಾಗಿ
ಕೂಡ್ಬೇಕು. ಆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಅಷ್ಟನ್ನೇ ಮಿಕ್ಸ್ ಮಾಡಿ, ಅಂದರೆ ಒಂದು 3-4 ಸ್ಪೂನ್ ತೊಗೊಳುತ್ತೆ ಆ್ಯಕ್ಚುಲಿ. ಇಷ್ಟು ಒಂದು 2 ಸ್ಪೂನ್ ಆರೆಂಜ್ ಪೀಲ್ ಪೌಡರಿಗೆ ಈ ರೀತಿ ಆಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ. ಇದು ಅಪ್ಲೈ ಮಾಡೋಕ್ಕೆ ಈಸಿ ಆಗ್ತದೆ. ಈ ಆರೆಂಜ್ ಜ್ಯೂಸ್ ಅಲ್ಲಿ ವೈಟಮಿನ್ ಸಿ ಹೆಚ್ಚಾಗಿರ್ತದ ಮತ್ತು ಆಂಟಿ ಆಕ್ಸಿಡೆಂಟ್ನು ರಿಚ್ ಆಗಿರ್ತದ. ಸೊ ಇದು ನಮ್ಮ ಸ್ಕಿನ್ನಿಗೆ ಒಂದು ಬ್ರೈಟ್ನಿಂಗ್ ಎಫೆಕ್ಟ್, ಅಂದ್ರೆ ಡಲ್ ಆಗಿತ್ತು ಸ್ಕಿನ್ ಬಹಳನೇ ಅಂತಂದ್ರೆ ಒಂದು ಫ್ರೆಶ್ನೆಸ್ ಕೊಡಕ್ಕೆ, ಒಂದು ಏಕ್ದಮ್ ಬ್ರೈಟ್ ಆಗಿ ಕಾಣಕ್ಕೆ, ಆ ಗ್ಲೋ ಬರಕ್ಕೆ, ಕಾಂಪ್ಲೆಕ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕಂದ್ರೆ ಇದನ್ನ ನಿಮ್ಮ ಸ್ಕಿನ್ ಕೇರ್ ಅಲ್ಲಿ ಯೂಸ್ ಮಾಡಲೇಬೇಕಾದ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ ಯಾವಾಗ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡ್ಬೇಕಂತ. ನಿಮ್ಮ ಸ್ಕಿನ್ ಭಾಳ ಡಲ್ ಅನ್ಸ್ಲತ್ತಿತ್ತು, ಫ್ರೆಶ್ನೆಸ್ಸೇ ಇರಲಿಲ್ಲ, ಯಾಕೋ ಕಾಂಪ್ಲೆಕ್ಷನ್ ಡಾರ್ಕ್ ಆಗಿಬಿಟ್ಟದ ಜಾಸ್ತಿ ಓಡಾಡಿ ಅಂತ ಅನ್ಸಕತ್ತೈತೆ ಅಂದರೆ ಇದನ್ನು ಯೂಸ್ ಮಾಡಿ ನೋಡ್ರಿ. ಅದರಲ್ಲೂ ಒಂದೇ ಸಲಕ್ಕಂತೂ ರಿಸಲ್ಟ್ ಬರೋಂಗಿಲ್ಲ, ಒಂದು 3-4 ಸಲ ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡುವಾಗ ಅದು ರಿಸಲ್ಟ್ ಕಾಣಿಸ್ತದ. ಬಟ್ ನೋಡೋಣ, ಇವಾಗ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ಲತ್ತೀನಿ. ಇಲ್ಲಿ ಲೈವ್ ಆಗಿ ನೋಡ್ಬೋದು ನಮ್ದು ಸ್ಕಿನ್ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೋ ಇಲ್ವೋ ಅಂತಂದು. ಇವಾಗ ನಾನು ಇಲ್ಲಿ ಅಪ್ಲೈ ಮಾಡ್ಬೇಕಾರೆ ನನ್ಗೆ ಅನ್ಸಿದ್ದೇನಂದ್ರೆ ಭಾಳ ಮೆಸ್ಸಿ ಆಗಿತ್ತು. ಆ್ಯಕ್ಚುಲಿ ಅಪ್ಲೈ ಮಾಡ್ಬೇಕಾರೆ ಅದು ಪೌಡರ್ ಎಲ್ಲ ಕೆಳಗಡೆ ಬೀಳಾಗತ್ತಿತ್ತು. ಸೊ ಆದಷ್ಟು ಬಾತ್ರೂಮಲ್ಲೇ ಮಿರರ್ ಮುಂದೆ ನಿಂತು ಅಪ್ಲೈ ಮಾಡ್ಕೊರಂತ ಹೇಳ್ತೀನಿ. ಸೊ ನಾನು ನನ್ನ ಸ್ಕಿನ್ ಕೇರಲ್ಲಿ ಬ್ಯುಸಿ ಇರಬೇಕಾದ್ರೆ ಇಲ್ಲಿ ನನ್ನ ಮಕ್ಕಳು ಆಟ ಆಡಕತ್ತಿದ್ರು ಆ್ಯಂಡ್ ಅವರು ಕೂಡ ನಿಮಗೆ ಹಾಯ್ ಮಾಡತ್ತಾರೆ ನೋಡ್ರಿ. ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟಾಯಿತು. ಬಿಟ್ಟಾದ್ಮೇಲೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಾಯಿತು. ಇವಾಗ ನೀವು ನೋಡ್ಬೋದು ನನ್ನ ಸ್ಕಿನ್ ಏಕ್ದಮ್ ಬ್ರೈಟ್ ಅನ್ನಿಸ್ಲತ್ತದ ಮತ್ತು ಫ್ರೆಶ್ ಆಗು ಅನ್ನಿಸ್ಲತ್ತಿತ್ತು ನನಗೆ. ನೀವು ನೋಡ್ಬೋದು. ನನಗಂತೂ ಭಾಳನೇ ಖುಷಿ ಆಯಿತು. ಅಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಮೆಸ್ಸಿಯಾಗಿ ಇರಿಟೇಟ್ ಆಗ್ಲಾಗತ್ತಿತ್ತು, ಅದು ಒಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದು ಏನಕ್ಕೆ ಹಂಗೆ ಆಯಿತು ಗೊತ್ತಿಲ್ಲ, ಬಟ್ ಮೆಸ್ಸಿ ಆಗಿತ್ತು, ನೀಟಾಗಿ ಕೂಡಲೇ ಆಗಿತ್ತು. ಮೇ ಬಿ ಬರೀ ರೋಸ್ ವಾಟರ್ ಹಾಕಿದ ಸಲಾಗ ಹಂಗಾಯ್ತೋ ಏನೋ. ನೆಕ್ಸ್ಟ್ ಕಡಲೆ ಹಿಟ್ಟು ಅಥವಾ ಕರ್ಡ್ಸ್ ಜೊತೆ ಯೂಸ್ ಮಾಡಿ ನೋಡಬೇಕು ಹೆಂಗೆ ಬರುತ್ತಂತ. ಈಗಂತೂ ಬಹಳ ಸಾಫ್ಟ್, ಸ್ಮೂತ್, ಬ್ರೈಟ್ನಿಂಗ್ ಎಫೆಕ್ಟ್ ಕೊಟ್ಟದ. ಆ್ಯಂಡ್ ಐ ಆಮ್ ಶ್ಯೂರ್ಲಿ ಗೋಯಿಂಗ್ ಟು ಯೂಸ್ ಇಟ್ ಇನ್ ಮೈ ನೆಕ್ಸ್ಟ್ ಫೇಸ್ ಪ್ಯಾಕ್ ಆಲ್ಸೋ. ಈ ಸ್ಕಿನ್ ಕೇರ್ ಎಲ್ಲ ಆಯಿತು. ಇವತ್ತಂತೂ ಆ್ಯಕ್ಚುಲಿ ಬರೀ ಸೆಲ್ಫ್ ಕೇರ್ಗೆ ಟೈಮ್ ಕೊಟ್ಟಂಗೆ ಆಯಿತು. ಬಟ್ ಆ ಟೈಮಲ್ಲಿ ಬರೀ ಮೀ ಅಂದರೆ ನಾ ಅಷ್ಟೇ ಇರಲಿಲ್ಲ. ಈ ವ್ಲಾಗಿನ ಸ್ಟಾರ್ಟಿಂಗಲ್ಲಿ ಹೇಳಿರೋ ಹಾಗೆ ಮೀ ಅಂದರೆ ನನ್ನ ಜೊತೆ ನನ್ನ ಮಕ್ಕಳು ಕೂಡ ಪ್ರತಿಯೊಂದು ಮೂಮೆಂಟಲ್ಲಿ, ಪ್ರತಿಯೊಂದು ಟೈಮಲ್ಲಿ, ಅದು ಸೆಲ್ಫ್ ಕೇರ್ ಆದರೂ ಆಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು, ಅವರು ಇದ್ದೇ ಇರ್ತಾರೆ. ಸೊ ಈ ಮೂಮೆಂಟ್ಸ್ ಅಲ್ವಾ ನಮ್ಮ ಮದರ್ಹುಡ್ ಜರ್ನಿನ ಎಂಜಾಯ್ ಮಾಡೋ ಹಾಗೆ ಮಾಡೋದು. ಎಷ್ಟು ಇರಿಟೇಟಿಂಗ್, ಫ್ರಸ್ಟ್ರೇಟಿಂಗ್ ಅನ್ನಿಸ್ತದ, ಅದರ ಜೊತೆ ಎಂಜಾಯ್ಮೆಂಟು ಇದ್ದೇ ಇರ್ತದ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.